ನಮಸ್ಕಾರ ಪ್ರೀತಿ ವಿದ್ಯಾರ್ಥಿಗಳೇ. ಬೋರ್ಡ್ ಪರೀಕ್ಷೆಗಳು ಹತ್ರ ಬರ್ತಾ ಇವೆಯಲ್ಲ. ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಿಮ್ಮ ಇಂಗ್ಲಿಷ್ ಪಠ್ಯಕ್ರಮದಲ್ಲಿರೋ ಒಂದು ಸಖತ್ ಇಂಟ್ರೆಸ್ಟಿಂಗ್ ಹಾಗೆ ಸ್ವಲ್ಪ ತಮಾಷೆಯಾಗಿರೋ ಪಾಠದ ಬಗ್ಗೆ ಸಂಪೂರ್ಣ ವಿವರಣೆ ನೋಡೋಣ. ಅದೇ ಲಿಯೋ ಟಾಲ್ಸ್ಟಾಯ್ ಅವರ ಟು ಡಿಯರ್. ಬರೀ ಕಥೆ ಕೇಳೋದಲ್ಲ, ಪರೀಕ್ಷೆಗೆ ಬೇಕಾದ ಪ್ರತಿಯೊಂದು ಪ್ರಶ್ನೋತ್ತರ, ಗ್ರಾಮರ್ ಎಲ್ಲವನ್ನೂ ಕವರ್ ಮಾಡೋಣ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನಲ್ಲಿ ನಾವೇನೇನು ನೋಡ್ತೀವಿ ಅಂದರೆ, ಮೊದಲು ಲೇಖಕರ ಪರಿಚಯ, ಆಮೇಲೆ ಆ ಪುಟ್ಟ ಆಟಿಕೆ ಸಾಮ್ರಾಜ್ಯದ ಕಥೆ, ಅಲ್ಲಿನ ದುಬಾರಿ ಮರಣದಂಡನೆ, ಆಮೇಲೆ ಜೈಲುವಾಸ ಮತ್ತು ಪಿಂಚಣಿಯ ತಮಾಷೆ, ಕೊನೆಯಲ್ಲಿ ಸಾಹಿತ್ಯಿಕ ವಿಶ್ಲೇಷಣೆ ಜೊತೆಗೆ ನಿಮ್ಮ ಎಕ್ಸಾಮ್ ರಿವಿಷನ್ ಕೂಡ ಮಾಡೋಣ. ಸರಿನಾ? ಮೊದಲನೆಯದಾಗಿ ಬನ್ನಿ ಈ ಅದ್ಭುತ ಕಥೆಯನ್ನ ಬರೆದ ಲೇಖಕರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕೌಂಟ್ ಲಿಯೋ ಟಾಲ್ಸ್ಟಾಯ್ ಕೇವಲ ರಷ್ಯಾ ದೇಶಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚದ ಸಾಹಿತ್ಯ ಲೋಕ ಕಂಡ ಶ್ರೇಷ್ಠ ಲೇಖಕರಲ್ಲಿ ಇವರು ಒಬ್ರು. ನೈಜ ಕಾದಂಬರಿಗಳನ್ನು ಅಂದರೆ ರಿಯಲಿಸ್ಟಿಕ್ ಫಿಕ್ಷನ್ ಬರೆಯೋದ್ರಲ್ಲಿ ಇವರದು ಎತ್ತಿದ ಕೈ. ಇವರ ಬರವಣಿಗೆಯಲ್ಲಿ ಸಮಾಜದ ಅಸಲಿ ಮುಖನ ನಾವು ನೋಡಬಹುದು. ಇವರು ಬರೆದಿರೋ ವಾರ್ ಅಂಡ್ ಪೀಸ್ ಮತ್ತೆ ಅನ್ನಾ ಕರೇನಿನ ಕಾದಂಬರಿಗಳ ಬಗ್ಗೆ ನೀವು ಕೇಳೇ ಇರ್ತೀರ. ಇವು ಜಾಗತಿಕ ಸಾಹಿತ್ಯದ ಮೇರು ಕೃತಿಗಳು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದರೆ, 1870ರ ದಶಕದಲ್ಲಿ ಟಾಲ್ಸ್ಟಾಯ್ ಅವರು ತಮ್ಮ ಜೀವನದಲ್ಲಿ ಒಂದು ದೊಡ್ಡ ನೈತಿಕ ಬಿಕ್ಕಟ್ಟನ್ನು ಎದುರಿಸಿದರು. ಆಮೇಲೆ ಅವರು ಬರೀ ಕಥೆಗಾರರಾಗಿ ಉಳಿಲಿಂದ ಬದಲಿಗೆ ಒಬ್ಬ ಗಂಭೀರವಾದ ನೈತಿಕ ಚಿಂತಕರಾಗಿ, ಸಮಾಜ ಸುಧಾರಕರಾಗಿ ಬದಲಾದರು. ಈ ಬದಲಾವಣೆಯ ಪ್ರಭಾವವೇ ಇವತ್ತು ನಾವು ಓದ್ತಾ ಇರೋ ಟು ಡಿಯರ್ ಕಥೆ. ಈಗ ಕಥೆಯ ಒಳಗೆ ಹೋಗೋಣ. ನಮ್ಮ ಕಥೆ ನಡೆಯೋದು ಒಂದು ಪುಟ್ಟ ಆಟಿಕೆ ಸಾಮ್ರಾಜ್ಯದಲ್ಲಿ, ಅದೇ ಮೊನಾಕೋ. ನಿಮ್ಮ ಪಠ್ಯಪುಸ್ತಕದ ಮೊದಲ ಕಾಂಪ್ರಿಹೆನ್ಷನ್ ಪ್ರಶ್ನೆ ಇಲ್ಲಿದೆ ನೋಡಿ. ಮೊನಾಕೋವನ್ನು ಆಟಿಕೆ ಸಾಮ್ರಾಜ್ಯ ಅಥವಾ ಟಾಯ್ ಕಿಂಗ್ಡಮ್ ಅಂತ ಲೇಖಕರು ಯಾಕೆ ಕರೀತಾರೆ? ಸ್ವಲ್ಪ ಯೋಚನೆ ಮಾಡಿ. ಒಂದು ಸಾಮ್ರಾಜ್ಯ ಅಂದ್ರೆ ಹೇಗಿರ್ಬೇಕು? ದೊಡ್ಡ ಜಾಗ, ಲಕ್ಷಾಂತರ ಜನ, ದೊಡ್ಡ ಸೈನ್ಯ ಇರಬೇಕಲ್ವಾ? ಆದರೆ ಮೊನಾಕೋ ಹಾಗಿರ್ಲಿಲ್ಲ. ಮೊನಾಕೋ ಫ್ರಾನ್ಸ್ ಮತ್ತೆ ಇಟಲಿಯ ಗಡಿಯಲ್ಲಿದ್ದ ಒಂದು ಪುಟ್ಟ ದೇಶ. ಅಲ್ಲಿನ ಒಟ್ಟು ಜನಸಂಖ್ಯೆ ಎಷ್ಟಿತ್ತು ಗೊತ್ತಾ? ಕೇವಲ 7,000. ಅಂದ್ರೆ ನಮ್ಮೂರಿನ ಒಂದು ಸಣ್ಣ ಪಂಚಾಯತಿಗಿಂತಲೂ ಕಡಿಮೆ ಜನ. ಆದ್ರೆ ತಮಾಷೆ ಅಂದ್ರೆ, ಇಷ್ಟು ಸಣ್ಣ ದೇಶಕ್ಕೂ ಒಬ್ಬ ರಾಜ, ದೊಡ್ಡ ಅರಮನೆ, ಮಂತ್ರಿಮಂಡಲ, ನ್ಯಾಯಾಲಯ, ಬಿಷಪ್ ಜೊತೆಗೆ ಕೇವಲ 60 ಜನ ಸೈನಿಕರಿರೋ ಒಂದು ಪುಟ್ಟ ಸೈನ್ಯನೂ ಇತ್ತು. ಎಲ್ಲವೂ ಇದೆ, ಆದರೆ ಎಲ್ಲವೂ ಚಿಕ್ಕದು. ಅದಕ್ಕೆ ಟಾಲ್ಸ್ಟಾಯ್ ಇದನ್ನ ಮಕ್ಕಳ ಆಟಿಕೆ ಸಾಮ್ರಾಜ್ಯ ಅಂತ ವ್ಯಂಗ್ಯವಾಗಿ ಕರೀತಾರೆ. ಎಕ್ಸಾಮ್ಗೆ ಇದು ಬಹಳ ಮುಖ್ಯವಾದ ಪಾಯಿಂಟ್, ನೆನಪಿಟ್ಕೊಳ್ಳಿ. ಸರಿ, ಇಷ್ಟೆಲ್ಲ ಅರಮನೆ, ಮಂತ್ರಿಗಳು ಅಂದಮೇಲೆ ಅವರಿಗೆಲ್ಲ ಸಂಬಳ ಕೊಡಕ್ಕೆ ರಾಜನಿಗೆ ದುಡ್ಡು ಬೇಕಲ್ವಾ? ಹಾಗಾದ್ರೆ ಮೊನಾಕೋ ದೇಶದ ಆದಾಯದ ಮೂಲಗಳೇನು? ಇದು ನಿಮ್ಮ ಎರಡನೇ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಗಮನಿಸಿ, ಬೇರೆ ದೇಶಗಳ ತರನೇ ಇಲ್ಲಿಯೂ ತಂಬಾಕು, ವೈನ್ ಮತ್ತೆ ತಲೆಗಂದಾಯ ಅಂದ್ರೆ ಪೋಲ್ ಟ್ಯಾಕ್ಸ್ ಇತ್ತು. ಆದ್ರೆ ಕೇವಲ 7,000 ಜನರಿಂದ ಬರೋ ಈ ಟ್ಯಾಕ್ಸಿಂದ ರಾಜನ ಖರ್ಚು ನಿಭಾಯಿಸೋಕೆ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಆತ ಒಂದು ವಿಶೇಷ ಆದಾಯದ ಮೂಲನ ಇಟ್ಕೊಂಡಿದ್ದ. ಅದೇ ರೂಲೆಟ್, ಜೂಜುಕಟ್ಟೆ. ಜರ್ಮನ್ ಆಡಳಿತಗಾರರು ತಮ್ಮ ದೇಶದಲ್ಲಿ ಜೂಜನ್ನ ಬ್ಯಾನ್ ಮಾಡಿದ್ರು, ಯಾಕಂದ್ರೆ ಜನ ದುಡ್ಡು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಆದ್ರೆ ನಮ್ಮ ಮೊನಾಕೋ ರಾಜನಿಗೆ ಅದ್ಯಾವುದರ ಚಿಂತನೆ ಇರಲಿಲ್ಲ. ಅವನಿಗೆ ದುಡ್ಡು ಬಂದ್ರೆ ಸಾಕಿತ್ತು. ಇದು ಒಂದು ಕೊಳುಕು ವ್ಯಾಪಾರ ಅಂತ ಗೊತ್ತಿದ್ರೂ ರಾಜ ಇದರ ಏಕಸ್ವಾಮ್ಯನ ಅಂದ್ರೆ ಮೊನೋಪೋಲಿನ ಹೊಂದಿದ್ದ. ಮುಂದೆ ಏನಾಯ್ತು? ಈ ಕಥೆಗೊಂದು ಅನಿರೀಕ್ಷಿತ ತಿರುವು ಸಿಗುತ್ತೆ. ಅದೇ ಒಂದು ದುಬಾರಿ ಮರಣದಂಡನೆ. ಆ ಪುಟ್ಟ ಶಾಂತಿಯುತ ರಾಜ್ಯದಲ್ಲಿ ಒಮ್ಮೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿಬಿಡ್ತಾನೆ. ನ್ಯಾಯಾಲಯ ಸೇರುತ್ತೆ, ವಿಚಾರಣೆ ನಡೆಯುತ್ತೆ. ಕೊನೆಗೆ ಜಡ್ಜ್ ಆತನ ತಲೆ ಕಡಿಯೋಕೆ ಅಂದ್ರೆ ಮರಣದಂಡನೆಗೆ ಆದೇಶ ಕೊಡ್ತಾರೆ. ರಾಜ ಕೂಡ ಆತನಿಗೆ ಮರಣದಂಡನೆ ವಿಧಿಸಲೇಬೇಕಾದ್ರೆ ಹಾಗೆ ಮಾಡಿ ಅಂತ ಸೈನ್ ಮಾಡ್ತಾನೆ. ಆದರೆ ಇಲ್ಲೇ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಗೋದು. ಅವ್ರ ಹತ್ರ ತಲೆ ಕಡಿಯೋ ಗಿಲೋಟಿನ್ ಯಂತ್ರನೂ ಇರಲಿಲ್ಲ. ಅದನ್ನ ಮಾಡೋ ಕಟುಕನು ಅಂದ್ರೆ ಎಕ್ಸಿಕ್ಯೂಷನರ್ ಕೂಡ ಇರಲಿಲ್ಲ. ಮಂತ್ರಿಗಳೆಲ್ಲ ಟೆನ್ಷನ್. ಪಕ್ಕದ ಫ್ರೆಂಚ್ ಸರ್ಕಾರಕ್ಕೆ ಒಂದು ಲೆಟರ್ ಬರೆದು, ಒಂದು ಗಿಲ್ಲೋಟಿನ್ ಯಂತ್ರ ಮತ್ತೆ ಒಬ್ಬ ಎಕ್ಸ್ಪರ್ಟ್ ಅನ್ನ ಬಾಡಿಗೆಗೆ ಕಳಿಸ್ತೀರಾ? ಖರ್ಚೆಷ್ಟಾಗುತ್ತೆ ಅಂತ ಕೇಳ್ತಾರೆ. ಫ್ರೆಂಚ್ ಸರ್ಕಾರ ಕೊಟ್ಟ ಲೆಕ್ಕ ನೋಡಿ ರಾಜನಿಗೆ ಅಕ್ಷರಶಃ ಶಾಕ್ ಆಗುತ್ತೆ. ಬರೋಬ್ಬರಿ 14,000 ಫ್ರಾಂಕ್ಗಳು. ರಾಜ ಲೆಕ್ಕ ಹಾಕ್ತಾನೆ. ಜನಸಂಖ್ಯೆ 7,000, ಖರ್ಚು 16,000. ಅಂದ್ರೆ ಪ್ರತಿಯೊಬ್ಬ ಪ್ರಜೆಯ ಮೇಲೆ 2 ಫ್ರಾಂಕ್ಗಳಿಗಿಂತ ಹೆಚ್ಚು ಟ್ಯಾಕ್ಸ್ ಹಾಕ್ಬೇಕು. ಜನ ದಂಗೆ ಹೇಳ್ತಾರೆ ಅಂತ ರಾಜ ಆ ಪ್ರಪೋಸಲ್ ಅನ್ನ ರಿಜೆಕ್ಟ್ ಮಾಡ್ತಾನೆ. ಆ ನೀಚ ಅಪರಾಧಿ ಇಷ್ಟು ದೊಡ್ಡ ಮೊತ್ತಕ್ಕೆ ಯೋಗ್ಯನಲ್ಲ ಅಂತಾನೆ. ನೋಡಿದ್ರಾ, ಇಲ್ಲಿ ನ್ಯಾಯಕ್ಕಿಂತ ದುಡ್ಡೇ ದೊಡ್ಡದಾಯ್ತು. ಫ್ರಾನ್ಸ್ ರಿಪಬ್ಲಿಕ್ ಆಗಿರೋದ್ರಿಂದ ಅವರಿಗೆ ರಾಜರ ಮೇಲೆ ಅಷ್ಟೊಂದು ಗೌರವ ಇಲ್ಲ. ಅದಕ್ಕೆ ಇಟ್ಲಿಯ ರಾಜನಿಗೆ ಪತ್ರ ಬರೆಯೋಣ, ಅವರು ನಮಗೆ ಕಮ್ಮಿ ರೇಟ್ನಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಇಟ್ಲಿ ಸರ್ಕಾರ, ನಾವು ಯಂತ್ರ ಮತ್ತೆ ಕಟುಕನನ್ನ 12,000 ಫ್ರಾಂಕ್ಗಳಿಗೆ ಕಳಿಸ್ತೀವಿ ಅಂತ ರಿಪ್ಲೈ ಮಾಡ್ತಾರೆ. ಇದು ಫ್ರಾನ್ಸ್ಗಿಂತ ಸ್ವಲ್ಪ ಚೀಪ್, ಆದರೆ ರಾಜನಿಗೆ ಇದು ಕೂಡ ಟು ಡಿಯರ್ ಅಂದ್ರೆ ಅತಿ ದುಬಾರಿ ಅಂತಾನೆ ಅನ್ಸುತ್ತೆ.
ಕೊನೆಗೆ ಬೇರೆ ದಾರಿ ಕಾಣದೆ ನಮ್ಮ ಸೈನಿಕರ ಕೈಯಲ್ಲೇ ಆತನ ತಲೆ ಕಡಿಸಿಬಿಡೋಣ ಅಂತ ಜನರಲ್ ತನ್ನ ಸೈನಿಕರನ್ನ ಕೇಳ್ತಾನೆ. ಆದರೆ ಸೈನಿಕರು ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ. ಅವ್ರು ಹೇಳೋದೇನು ಗೊತ್ತಾ, ನಮಗೆ ಯುದ್ಧ ಮಾಡೋದನ್ನ ಮಾತ್ರ ಕಲಿಸಲಾಗಿದೆ, ಹೀಗೆ ಕೊಲೆ ಮಾಡೋದನ್ನಲ್ಲ ಅಂತ. ಟಾಲ್ಸ್ಟಾಯ್ ಅವರು ಇಲ್ಲಿ ಸೈನ್ಯದ ಸ್ವರೂಪದ ಬಗ್ಗೆ ಅದ್ಭುತವಾದ ಒಂದು ವಿಡಂಬನೆ ಮಾಡಿದ್ದಾರೆ. ಕೊನೆಗೆ ಮರಣದಂಡನೆ ಎಕ್ಸಿಕ್ಯೂಟ್ ಮಾಡೋಕೆ ಸಾಧ್ಯನೇ ಆಗಲ್ಲ. ಮರಣದಂಡನೆ ರದ್ದಾಯಿತು. ಆಮೇಲೆ ಶುರುವಾಗಿದ್ದೇ ಜೈಲುವಾಸ ಮತ್ತು ಪಿಂಚಣಿಯ ಹೈಡ್ರಾಮಾ. ಸರ್ಕಾರ ತಗೊಂಡ ಹತಾಶಾ ನಿರ್ಧಾರಗಳ ಸರಣಿಯನ್ನ ಒಮ್ಮೆ ನೋಡಿ. ಮರಣದಂಡನೆ ಬದಲಿಗೆ ಜೀವಾವಧಿ ಶಿಕ್ಷೆ ಕೊಟ್ರು. ಅವನನ್ನ ಕಾಯೋಕೆ ಅಂತ ಒಬ್ಬ ಕಾವಲುಗಾರನನ್ನ ಅಪಾಯಿಂಟ್ ಮಾಡಿದ್ರು. ಕಾವಲುಗಾರನ ಸಂಬಳ, ಅಪರಾಧಿಯ ಊಟದ ಖರ್ಚು ಇದು ರಾಜನಿಗೆ ಹೊರೆ ಆಯಿತು. ಸರಿ, ಕಾವಲುಗಾರ ಇಲ್ದೇ ಇದ್ರೆ ತಾನಾಗೆ ಓಡಿ ಹೋಗ್ತಾನೆ ಅಂತ ಅವನನ್ನ ವಜಾ ಮಾಡಿದ್ರು. ಆದ್ರೆ ಅಪರಾಧಿ ಓಡಿ ಹೋಗ್ಲೇ ಇಲ್ಲ. ತಾನೇ ಅರಮನೆಗೆ ಹೋಗಿ ಊಟ ತಂದುಕೊಂಡು ಜೈಲಲ್ಲಿ ಆರಾಮಾಗಿದ್ದ. ಮಂತ್ರಿಗಳು ಆತನಿಗೆ ಓಡಿ ಹೋಗುವಂತ ಡೈರೆಕ್ಟಾಗಿ ಹೇಳಿದಾಗ, ನಾನು ಎಲ್ಲಿಗೆ ಹೋಗಲಿ, ನನ್ನ ಹೆಸರನ್ನ ಹಾಳ್ಮಾಡಿದಿರಿ, ಹೊರಗೆ ಹೋದ್ರೆ ಕೆಲಸ ಸಿಗಲ್ಲ, ನೀವು ಇಷ್ಟ ಬಂದಾಗೆ ಮಾಡಿ, ಆದ್ರೆ ನಾನ್ ಮಾತ್ರ ಜೈಲ್ ಬಿಟ್ಟು ಹೋಗಲ್ಲ ಅಂತ ಖಡಕ್ಕಾಗಿ ಹೇಳ್ಬಿಡ್ತಾನೆ. ಕೊನೆಗೆ ಆತನನ್ನ ಜೈಲಿನಿಂದ ಓಡಿಸೋಕೆ ಮಂತ್ರಿಗಳು ಕಂಡುಕೊಂಡ ಐಡಿಯಾ ಏನ್ ಗೊತ್ತಾ? ಆತನಿಗೆ ವರ್ಷಕ್ಕೆ 600 ಫ್ರಾಂಕ್ಗಳ ಪಿಂಚಣಿ ಅಂದ್ರೆ ಪೆನ್ಷನ್ ಕೊಡೋದು. ಸ್ಟಾರ್ಟಿಂಗಲ್ಲಿ 16,000 ಫ್ರಾಂಕ್ಗಳು ದುಬಾರಿ ಅಂತ ಹೇಳಿದ್ದ ರಾಜ ಈಗ ಈ ಪೆನ್ಷನ್ ಕೊಟ್ಟು ಆತನಿಂದ ಮುಕ್ತಿ ಪಡೆಯೋಕೆ ಒಪ್ಕೊಳ್ತಾನೆ. ಯಾವ ಅಪರಾಧಿ ಶಿಕ್ಷೆ ಅನುಭವಿಸ್ಬೇಕಿತ್ತೋ ಆತನಿಗೀಗ ಸರ್ಕಾರವೇ ಪ್ರತಿ ವರ್ಷ ಹಣ ಕೊಡೋ ಪರಿಸ್ಥಿತಿ ಬಂತು. ಎಂತ ಐರನಿ ಅಲ್ವಾ? ಇಲ್ಲಿ ಮತ್ತೊಂದು ಕಾಂಪ್ರಿಹೆನ್ಷನ್ ಪ್ರಶ್ನೆ ಬರುತ್ತೆ. ಯಾವ ಕಂಡೀಷನ್ ಮೇಲೆ ಅಪರಾಧಿ ಜೈಲಿಂದ ಹೊರ ಹೋಗೋಕೆ ಒಪ್ಪಿದ? ಆತ ಒಂದು ಷರತ್ತು ಆಗ್ತಾನೆ, ಪಿಂಚಣಿಯ ಹಣನ ರೆಗ್ಯುಲರ್ ಆಗಿ ಕೊಡಬೇಕು, ಜೊತೆಗೆ ಆ ವರ್ಷದ ಪಿಂಚಣಿಯ 1/3 ಭಾಗನ ಅಡ್ವಾನ್ಸ್ ಆಗಿ ಕೊಡಬೇಕು ಅಂತ ಕೇಳ್ತಾನೆ. ಸರ್ಕಾರ ಅದಕ್ಕೊಪ್ತೆ. ಹಣ ತಗೊಂಡ ಅಪರಾಧಿ ದೇಶ ಬಿಟ್ಟು ಗಡಿಯಾಚೆ ಹೋಗಿ ಸ್ವಲ್ಪ ಜಮೀನ್ ತಗೊಂಡು ತರಕಾರಿ ಬೆಳೆಯತ್ತಾ ಆರಾಮಾಗಿ ಬದುಕ್ತಾನೆ. ಇಲ್ಲಿ ಅತಿ ದೊಡ್ಡ ತಮಾಷೆ ಅಂದ್ರೆ ಪೆನ್ಷನ್ ದುಡ್ಡು ಬಂದಾಗೆಲ್ಲ ಅವನ್ ಮೊನಾಕೋಗೆ ಬಂದು ಅದೇ ರೂಲೆಟ್ ಜೂಜಾಟ ಆಡಿ ಹೋಗ್ತಾ ಇದ್ದ. ಕಥೆ ಮುಗೀತು. ಆದ್ರೆ ಇದರ ಹಿಂದಿರೋ ಸಾಹಿತ್ಯಿಕ ವಿಶ್ಲೇಷಣೆ ಅಂದ್ರೆ ಲೇಖಕರು ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಈಗ ನೋಡೋಣ. ಪ್ರಾಮಾಣಿಕ ದುಡಿಮೆಯಿಂದ ಕಲ್ಲಿನ ಅರಮನೆಗಳನ್ನ ಕಟ್ಟಲಾಗುವುದಿಲ್ಲ. ಈ ಮಾತನ್ನ ಕಾಂಪ್ರಿಹೆನ್ಷನ್ 3ರಲ್ಲಿ ಅನಲೈಸ್ ಮಾಡಕ್ ಕೇಳ್ತಾರೆ. ಈ ಗಾದೆ ಮಾತು ಮೊನಾಕೋ ರಾಜನ ಬೂಟಾಟಿಕೆನ ಎತ್ತಿ ತೋರಿಸುತ್ತೆ. ರೂಲೆಟ್ ಜೂಜಾಟ ಸಮಾಜಕ್ಕೆ ಕೆಟ್ಟದ್ದು ಅಂತ ಜರ್ಮನ್ರು ಅದನ್ನ ಬ್ಯಾನ್ ಮಾಡಿದ್ರು. ಆದ್ರೆ ಮೊನಾಕೋ ರಾಜನ್ಗೆ ತನ್ನ ಅರಮನೆಯ ವೈಭೋಗನ ಮೇಂಟೈನ್ ಮಾಡಕ್ಕೆ ಆ ಕುಳುಕು ಹಣವೇ ಬೇಕಾಗಿತ್ತು. ಪ್ರಾಮಾಣಿಕವಾಗಿ ಆಡಳಿತ ನಡೆಸಿದ್ರೆ ಇಷ್ಟೆಲ್ಲ ಭೋಗ ಭಾಗ್ಯಗಳು ಸಿಗಲ್ಲ ಅನ್ನೋ ವಾಸ್ತವನ ಲೇಖಕರು ಇಲ್ಲಿ ಬಹಳ ಮಾರ್ಮಿಕವಾಗಿ ಟೀಕಿಸಿದ್ದಾರೆ. ಈ ಕಾಮಿಡಿ ಕತೆ ಹಿಂದಿರೋ ಗಂಭೀರವಾದ ಪ್ರಶ್ನೆಗಳನ್ನ ನೀವಿಲ್ಲಿ ಗಮನಿಸಬೇಕು. ಯೋಚನೆ ಮಾಡಿ, ರಾಜನಿಗೆ ಕೊಲೆಯ ಬಗ್ಗೆ ಕೋಪ ಇರಲಿಲ್ಲ, ಆದರೆ ಆ ಕೊಲೆಗಾರನನ್ನ ಕೊಲ್ಲೋಕೆ ಆಗೋ ಖರ್ಚಿನ ಬಗ್ಗೆ ಕೋಪ ಇತ್ತು. ನ್ಯಾಯ ಒದಗಿಸೋದಕ್ಕಿಂತ ದುಡ್ಡು ಉಳಿಸೋದ್ರ ಕಡೆ ಆಡಳಿತಗಾರನ ಗಮನ ಇರುತ್ತೆ ಅನ್ನೋದು ಒಂದು. ಜೊತೆಗೆ ಮರಣದಂಡನೆ ಅಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನೋ ವ್ಯವಸ್ಥೆ ಪ್ರಾಯೋಗಿಕವಾಗಿ ಎಷ್ಟು ಯೂಸ್ಲೆಸ್ ಆಗಿದೆ ಅನ್ನೋದನ್ನ ಟಾಲ್ಸ್ಟಾಯ್ ಈ ಕಥೆ ಮೂಲಕ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಇದೇ ಇಲ್ಲಿನ ಮುಖ್ಯ ಥೀಮ್. ಬನ್ನಿ ಈಗ ಕೊನೆಯ ವಿಭಾಗಕ್ಕೆ ಹೋಗೋಣ. ಎಕ್ಸಾಮ್ ರಿವಿಷನ್ ಮತ್ತೆ ಸಮ್ಮರಿ. ಇದು ನಿಮಗೆ ಸ್ಕೋರ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಪರೀಕ್ಷೆಯಲ್ಲಿ ವೊಕ್ಯಾಬ್ಯುಲರಿ ವಿಭಾಗದಲ್ಲಿ ಹೋಮೋನಿಮ್ಸ್ ಬಗ್ಗೆ ಕೇಳ್ತಾರೆ. ಅಂದ್ರೆ ಸೇಮ್ ಸ್ಪೆಲ್ಲಿಂಗ್, ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಆದ್ರೆ ಮೀನಿಂಗ್ ಮಾತ್ರ ಬೇರೆ ಬೇರೆ ಇರುತ್ತೆ. ಈ ಟೇಬಲ್ ನೋಡಿ. ಡಿಯರ್ ಅಂದ್ರೆ ಕಥೆಯಲ್ಲಿ ದುಬಾರಿ ಅಂತ ಅರ್ಥ, ಆದ್ರೆ ನಾವು ಲೆಟರ್ ಬರೆಯುವಾಗ ಡಿಯರ್ ಬ್ರೇಂಡ್ ಅಂದ್ರೆ ಅಲ್ಲಿ ಪ್ರೀತಿಯ ಅಂತ ಅರ್ಥ. ಹಾಗೆಯೇ ಅಡ್ರೆಸ್, ಮೈಂಡ್, ಅಕೌಂಟ್ ಮತ್ತು ಡ್ರಾ ಈ ಪದಗಳ 2 ಅರ್ಥಗಳನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ. ಕಾಂಟೆಕ್ಸ್ಟ್ ಬದಲಾದಾಗ ಮೀನಿಂಗ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಇದು ಗ್ಯಾರಂಟಿ ಬರುತ್ತೆ. ಇನ್ನು ಕೊನೆಯದಾಗಿ ಕಥೆಯ ಎಂಡಲ್ಲಿ ಲೇಖಕರು ಒಂದು ಪ್ರವೋಕಿಂಗ್ ಪ್ರಶ್ನೆ ಕೇಳ್ತಾರೆ ನೋಡಿ. ಮರಣದಂಡನೆಗೆ ಖರ್ಚು ಮಾಡೋಕೆ ಹಿಂದೆಟು ಹಾಕದ ದೇಶದಲ್ಲಿ ಅಪರಾಧ ನಡೆದಿರೋದು ಒಳ್ಳೇದೇನಾ? ಅಂದ್ರೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅಪರಾಧಿಯ ತಲೆ ಕಡಿಲೇಬೇಕು ಅನ್ನೋ ಕಟ್ಟುನಿಟ್ಟಾದ ಕಾನೂನಿರೋ ದೇಶದಲ್ಲಿ ಆತ ಕೊಲೆ ಮಾಡದೇ ಇರೋದು ಅವನ ಅದೃಷ್ಟನ? ಅಥವಾ ನ್ಯಾಯನ ಹಣದಿಂದ ಅಳಿಯೋ ಮೊನಾಕೋದಂತಹ ದೇಶಗಳ ವ್ಯವಸ್ಥೆ ಒಂದು ದುರಂತನ? ಇದನ್ನ ನೀವು ಆಳವಾಗಿ ಯೋಚನೆ ಮಾಡಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪಾಠದ ಪ್ರತಿಯೊಂದು ಅಂಶವೂ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಎಕ್ಸ್ಪ್ಲೇನರ್ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಧೈರ್ಯವಾಗಿ ಪರೀಕ್ಷೆ ಬರೀರಿ. ಆಲ್ ದಿ ಬೆಸ್ಟ್. ಮತ್ತೆ ಮುಂದಿನ ಪಾಠದಲ್ಲಿ ಸಿಗೋಣ. ನಮಸ್ಕಾರ.